ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವ್ಯುಪಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ವಿಜಯ, ಭಗವಂತ ಸರ್ವೋತ್ಕೃಷ್ಟನಾದವನು ಅನ್ನುವಂತಹ ಅರ್ಥ. ಸಾಮಾನ್ಯವಾಗಿ ಜಯ, ವಿಜಯೀಭವ ಇತ್ಯಾದಿಯಾಗಿ ನಾವು ಆಶೀರ್ವಾದದ ರೂಪದಲ್ಲಿ ಇನ್ನೊಬ್ಬರ ಶ್ರೇಯಸ್ಸನ್ನು ಬಯಸುವುದು. ಹಾಗೆಯೇ ಜಯ ಜಯ ಅಂತ ಹೇಳಿ ಭಗವಂತನನ್ನಾಗಲಿ ಅಥವಾ ರಾಜರನ್ನಾಗಲಿ ಒಂದು ಸ್ತೋತ್ರ ಮಾಡುವಂಥದ್ದು ಇತ್ಯಾದಿ ಅನೇಕ ಪ್ರಯೋಗಗಳನ್ನು ನಾವು ಕಾಣ್ತೇವೆ. ದೇವರಿಗೆ ವಿಜಯ ಅನ್ನುವಂಥದ್ದರ ಅರ್ಥ ಏನು ಇಲ್ಲಿ? ವಿಜಯ ಅಂತ ಹೇಳಿದರೆ ನೀನು ಗೆದ್ದು ಬಾ ಎಲ್ಲ ಕಡೆ, ವಿಜಯಶಾಲಿಯಾಗು, ಯಾವತ್ತೂ ಸೋಲಬೇಡ ಅಂತ ಹೇಳಿ ನಾವು ಪರಮಾತ್ಮನಿಗೆ ಬೆಸ್ಟ್ ವಿಶ್ ಕಲ್ಪನೆ ಮಾಡೋದ ಅಸಾಧ್ಯ, ಅಸಂಭವ. ಯಾಕೆಂತ ಹೇಳಿದರೆ ಅವನು ಯಾವತ್ತಿಗೂ ಸರ್ವತಂತ್ರ ಸ್ವತಂತ್ರನಾಗಿ ಎಲ್ಲವನ್ನೂ ತನ್ನ ನಿಯಂತ್ರಣದಲ್ಲೇ ಇಟ್ಟುಕೊಂಡವನಿಗೆ ಸೋಲೆಲ್ಲಿಂದ ಅಲ್ವಾ? ಹಾಗಾಗಿ ಅವನು ಸರ್ವೋತ್ಕೃಷ್ಟನಾಗಿ ಇರ್ತಾನೆ. ಅದಕ್ಕೆ ಅದರ ಪ್ರಧಾನ ಅರ್ಥವು ಪರಮಾತ್ಮನಿಗೆ ಅನ್ವಯಿಸುವ ಹಾಗೆ ಉತ್ಕರ್ಷ ಅನ್ನುವಂಥದ್ದು ಮಾತ್ರ ಅಂತ ಹೇಳ್ತಾರೆ. ಜಯ, ವಿಜಯ, ವಿಜಯೀಭವ ಇತ್ಯಾದಿಗಳ ಅರ್ಥ ಏನಂದರೆ ಉತ್ಕರ್ಷ ಪ್ರಾಪ್ತಿ ಅಂತ. ಉತ್ಕರ್ಷ ಪ್ರಾಪ್ತಿರಾದ್ಯೋರ್ಥ ದ್ವಿತೀಯರ್ಥೇ ಸಮರ್ಪಕ ಅಂತ. ಪರಮಾತ್ಮ ಎರಡು ಪ್ರಧಾನ ಅರ್ಥಗಳಲ್ಲಿ ವಿಜಯ ಶಬ್ದದಿಂದ ವಾಚನಾಗ್ತಾನಂತೆ. ಏನು ಗೊತ್ತಾ? ಒಂದು, ಅವನು ಸರ್ವೋತ್ಕೃಷ್ಟನಾಗಿದ್ದಾನೆ ಅಂತ, ವಿಜಯ ಅಂತ. ಅದು ನಾವು ಕಂಪ್ಯಾರಿಸನ್ ಅನ್ನುವಂಥದ್ದನ್ನು ಮಾಡಲೇಬೇಕಾಗ್ತದೆ. ಯಾವುದಕ್ಕೆ ಒಂದು ಉತ್ಕೃಷ್ಟತೆ ಅಥವಾ ಸರ್ವಶ್ರೇಷ್ಠ ಅನ್ನುವಂತಹ ಒಂದು ಭಾವ, ಅದಕ್ಕೆ ಗೆಲುವು ಅಂತ ಅರ್ಥ ಅಲ್ವಾ? ಯಾವುದೇ ಒಂದು ಸ್ಪರ್ಧೆಯಲ್ಲಿ ಇರಲಿ, ಓಡುವ ಸ್ಪರ್ಧೆಯೇ ತಗೊಳ್ಳಿ, ಯಾರು ಮುಂದೆ ಬರ್ತಾನೋ ಎಲ್ಲರಿಗಿಂತ ಹೆಚ್ಚಿನ ವೇಗವನ್ನು, ಹೆಚ್ಚಿನ ತನ್ನ ಸಾಮರ್ಥ್ಯದ ಪ್ರದರ್ಶನವನ್ನು ಮಾಡಿದವನು ಅವನು ಮುಂದಿನ ಸಾಲಲ್ಲಿ ಬಂದು ನಿಲ್ತಾನೆ. ಅವನು ಎಲ್ಲರಿಗಿಂತ ಉತ್ಕೃಷ್ಟ ಅಂತ ಅನ್ನಿಸಿಕೊಳ್ತಾನೆ. ಭಗವಂತನನ್ನು ಯಾವುದೇ ದೃಷ್ಟಿಕೋನದಿಂದ, ಯಾವುದೇ ವಿಧವಾದಂತಹ ಲೆಕ್ಕಾಚಾರಗಳಿಂದ ಗಮನಿಸಿದರೂ ಕೂಡ ಅವನು ಜಯತಿ, ಸರ್ವೋತ್ಕೃಷ್ಟನಾಗಿಯೇ ಇದ್ದಾನೆ, ಎಲ್ಲದಕ್ಕಿಂತಲೂ ಉತ್ತಮನಾಗಿಯೇ ಇದ್ದಾನೆ ಅಂತ ಹೇಳಿ. ಇನ್ನೊಂದು ಸಕರ್ಮಕ. ಪರಮಾತ್ಮ ಯಾವ ರೀತಿಯಲ್ಲಿ ಎಲ್ಲವನ್ನು ಕೂಡ ಗೆಲ್ತಾನೆ ಅಂತ. ವಿಜಯೀಭವ ಅನ್ನುವಂಥದ್ದು ಒಂದು ಕರ್ಮವನ್ನು ಕೂಡ ಅದು ಪ್ರತಿನಿಧಿಸ್ತದೆ ಅಂತ ಹೇಳ್ಬೋದು. ಏನದು ಅಂದರೆ ಎಲ್ಲವನ್ನು ಮೀರಿಸುವಂಥದ್ದು ಅಲ್ವಾ? ನಾವು ಸ್ಪರ್ಧೆಯಲ್ಲಿ ಭಾಗವಹಿಸದೇ ಹೋದರೆ ನಮ್ಮ ಸಾಮರ್ಥ್ಯ ಹೊರಗೆ ಬರುವುದು ಯಾವಾಗ? ಅದು ಜಗತ್ತಿಗೆ ತಿಳಿಯುವುದು ಯಾವಾಗ ಅಲ್ವಾ? ಹಾಗಾಗಿ ನಾವು ಮುಂದೆ ಬರಬೇಕು ಅಂತ ಇದ್ದರೆ, ನಾವು ಗೆಲುವನ್ನು ಸಾಧಿಸಬೇಕು ಅಂತ ಇದ್ದರೆ ಒಂದು ಪ್ರಕ್ರಿಯೆ ಅಥವಾ ಒಂದು ಕ್ರಿಯೆ ಅನ್ನುವಂಥದ್ದು ಬೇಕೇ ಬೇಕಾಗ್ತದೆ. ಆ ಕ್ರಿಯೆಗೆ ಸಿಗುವಂತಹ ಫಲ ಅದು ನಮ್ಮ ಕೈಯಲ್ಲಿಲ್ಲ. ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿಂ ಆಪ್ನುಮಃ. ನಾವು ಪ್ರಯತ್ನ ಮಾಡಬಹುದಷ್ಟೇ, ಪ್ರಯತ್ನ ಮಾಡಿದರೆ ಸಿಗ್ತದೋ ಇಲ್ಲೋ ಅನ್ನುವಂಥದ್ದು ನಮಗೆ ಯಾವತ್ತಿಗೂ ಕೂಡ ಅಸ್ಪಷ್ಟವೇ. ಆದರೆ ಭಗವಂತನಿಗಾಗುವಾಗ ಯಾವುದೇ ಕೆಲಸದಲ್ಲಿಯೂ ಕೂಡ ಸತ್ಯವಾನ್ನು ಸತ್ಯ ಸಂಕಲ್ಪ ಅಂತ ಹೇಳುವನ ಹೆಸರು. ಅವನು ಯಾವ ಕಾರ್ಯದಲ್ಲಿಯೂ ಕೂಡ ಪ್ರವೃತ್ತನಾದರೂ ಯಶಸ್ಸು, ಗೆಲುವು ಖಂಡಿತ. ಅಲ್ಲಿ ಮತ್ತೆ ಸೋಲು ಅನ್ನುವಂಥದ್ದೇ ಇಲ್ಲ. ಆದ್ದರಿಂದ ಕ್ರಿಯಾತ್ಮಕವಾದಂತಹ ಒಂದು ಜಯವನ್ನು ಸಂಪಾದಿಸುವಂತಹ ಒಂದು ಅರ್ಥದಲ್ಲಿ ನೋಡಿದರೂ ಕೂಡ ಪರಮಾತ್ಮ ಅಲ್ಲಿಯೂ ಕೂಡ ಯಶಸ್ಸನ್ನು ಸಾಧಿಸುವವನೇ, ಯಾವತ್ತಿಗೂ ಸೋಲಿಲ್ಲದವನು ಅನ್ನುವಂತಹ ಅರ್ಥ ಅಲ್ಲಿಯೂ ಕೂಡ ಸ್ಪಷ್ಟವಾಗ್ತದೆ. ಹಾಗಾಗಿ ಸರ್ವೋತ್ಕೃಷ್ಟನಾದವನು, ಸರ್ವಶ್ರೇಷ್ಠನಾದವನು, ಯಾವತ್ತಿಗೂ ಸೋಲಿಲ್ಲದವನು, ಯಾವತ್ತಿಗೂ ಸತ್ಯವಾದಂತಹ ಸಂಕಲ್ಪವುಳ್ಳವನು, ಅವನು ವಿಜಯ. ಜಯ ಮತ್ತು ವಿಜಯ ಅಲ್ಲಿಯೂ ಕೂಡ ಒಂದು ವಿಶೇಷವನ್ನು ಗಮನಿಸಬಹುದು. ಜಯ ಅನ್ನುವಂಥದ್ದು ಸಾಕಾಗ್ತದೆ. ವಿಜಯ ಅನ್ನುವಂಥದ್ದು ಯಾಕೆ ಬೇಕು ಅಂದರೆ, ಬೇರೆ ಅವನ ಅವತಾರ ರೂಪಗಳಲ್ಲಿ ತೋರಿಸಿದಂತಹ ಕೆಲವೊಂದು ಲೀಲೆಗಳನ್ನು ನಾವು ನೋಡುವುದು. ಕೆಲವು ಕಡೆ ಸೋತ ಹಾಗೆ ಮಾಡುವುದು. ಕೃಷ್ಣ ಚಕ್ರ ಎತ್ತುವುದಿಲ್ಲ ಅಂತ ಹೇಳಿದ್ದ, ಭೀಷ್ಮರಿಗೋಸ್ಕರ ಚಕ್ರ ಎತ್ತಲೇಬೇಕಾಯಿತು ಅಲ್ವ? ಆಯುಧವನ್ನೇ ಹಿಡಿಯುವುದಿಲ್ಲ ಅಂತ ಹೇಳಿದವನು ಸೋತ ಹಾಗೆ ಮಾಡಿದ. ಅದರ ಹಿನ್ನೆಲೆಯಲ್ಲಿರುವಂತಹ ಒಂದು ತತ್ವ, ಚಿಂತನೆ ಇತ್ಯಾದಿಗಳನ್ನೆಲ್ಲ ನೋಡುವಾಗ ಅವನಿಗೆ ಸೋಲು ಅನ್ನುವಂಥದ್ದು ಜಗತ್ತಿನ ದೃಷ್ಟಿಕೋನದಲ್ಲಿ ಕಾಣುವುದಷ್ಟೇ, ಯಾವತ್ತಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ಅವನ ವಿಶೇಷ. ಎಲ್ಲೆಲ್ಲಿಯೂ ಕೂಡ
ಸರ್ವೋತ್ತಮನಾಗಿಯೇ ಸರ್ವಶ್ರೇಷ್ಠನಾಗಿಯೇ ಅವನು ಇರ್ತಾನೆ ಹೊರತಾಗಿ ದೋಷದ ಲೇಷವೂ ಅವನಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಅವನು ಕೇವಲ ಜಯ ಮಾತ್ರ ಅಲ್ಲ, ಅವನು ವಿಜಯ ಅಂತ. ಅನೇಕ ಮಂಗಳಾಚರಣೆಯ ಶ್ಲೋಕಗಳಲ್ಲಿ ಆಚಾರ್ಯರು ಕೂಡ ಪರಮಾತ್ಮನ ಒಂದು ಸರ್ವೋತ್ಕೃಷ್ಟತ್ವವನ್ನು ಈ ರೀತಿಯಾಗಿ ಕೊಂಡಾಡಿದ್ದಾರೆ. ಅಜ್ಞಾನ ಸುಖಶಕ್ತಿ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿಗಿ ಅಂತ ನರಸಿಂಹನ ಸ್ತೋತ್ರ ಮಾಡುವಾಗ ಮಾಯಾವಾದ ಖಂಡನದಲ್ಲಿ. ಹಾಗೆಯೇ ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ, ಪರಮಾತ್ಮ ಹೇಗೆ ಸರ್ವೋತ್ಕೃಷ್ಟನಾಗಿದ್ದಾನೆ ಅಂತ ಹೇಳುವುದನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಹಾಗೆಯೇ ಜಯತ್ಯಜೋ ಖಂಡ ಗುಣೋರ್ಮಂಡಲ ಜಯತ್ಯಬ್ಜ ಭವೇಶೇಂದ್ರ ವಂದಿತ ಇತ್ಯಾದಿಯಾಗಿ ಅನೇಕ ಕಡೆಗಳಲ್ಲಿ ಪರಿಪೂರ್ಣವಾದಂತಹ ಪರಮಾತ್ಮನ ಸರ್ವೋತ್ಕೃಷ್ಟತ್ವವನ್ನು ಪ್ರತಿಪಾದಿಸುವಂತಹ ಆಚಾರ್ಯರ ಮಾತುಗಳನ್ನು ನಾವು ಗಮನಿಸಬಹುದು. ಹಾಗಾಗಿ ಎಲ್ಲೆಲ್ಲಿ ಯಾವ ದೃಷ್ಟಿಕೋನದಿಂದ ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ನೋಡಿದರೂ ಕೂಡ ಎಲ್ಲದಕ್ಕಿಂತಲೂ ಕೂಡ ಮಿಗಿಲಿನಾಗಿರುವವನು ಅವನು ಸರ್ವಶ್ರೇಷ್ಠನಾದಂತಹ ಪರಮಾತ್ಮ ಜಯತಿ ಅಂತ. ಹಾಗೆಯೇ ನಾವು ಕೂಡ ಅಂತಹ ಒಂದು ಶ್ರೇಯಸ್ಸನ್ನೇ ಬಯಸುವವರು. ಗೆಲುವು ಬೇಕು ಅನ್ನುವಂಥದ್ದು ಯಾರಿಗಿಲ್ಲ ತಾನೆ ಅಲ್ವಾ? ಮನಸ್ಸಿನಲ್ಲಿ ಎಲ್ಲರಿಗೂ ಕೂಡ ಅದೇ ಒಂದು ಪ್ರಾರ್ಥನೆ ಇದ್ದೇ ಇರ್ತದೆ. ನಾವು ಮಾಡುವಂತಹ ಕಾರ್ಯವು ನಿರ್ವಿಘ್ನವಾಗಿ ನಡೆಯಲಿ, ಅಥವಾ ಯಶಸ್ಸನ್ನು ತಂದುಕೊಡಲಿ, ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಗುರುತಿಸಿಕೊಳ್ಳುವಂತಹ ರೀತಿಯಲ್ಲಿ ನಮ್ಮ ಸಾಧನೆಗಳು ಮೂಡಿಬರಲಿ ಇತ್ಯಾದಿ ಜಯದ ಅಪೇಕ್ಷೆ ನಮಗೆಲ್ಲರಿಗೂ ಕೂಡ ಇರ್ತದೆ. ಆದರೆ ಆ ಜಯ ಅನ್ನುವಂಥದ್ದು ನಮ್ಮ ಸಾಧನೆಯಿಂದ ಪ್ರಾಪ್ತಿಯಾಗುವಂಥದ್ದ ಚಿಂತನೆ ಮಾಡಿದ ಹಾಗೆ ಪ್ರಯತ್ನವಷ್ಟೇ ನಮ್ಮದು ಹೊರತಾಗಿ ಅದರ ಸಾಫಲ್ಯ ಅನ್ನುವಂಥದ್ದು ನಮ್ಮ ಕೈಯಲ್ಲಿ ಖಂಡಿತ ಇಲ್ಲ. ಆದರೆ ಎಲ್ಲಿ ಜಯ ಸಿಗ್ತದೆ ಮತ್ತು ಸಿಗೋದಿಲ್ಲ ಅನ್ನುವಂಥದ್ದು ನೋಡಿ, ಇದು ಜಗತ್ತಿನ ಗುಟ್ಟು. ಪ್ರಯತ್ನ ಮಾಡಿದರೂ ನಿಮಗೆ ಸಿಗೋದಿಲ್ಲ ಅನ್ನುವಂಥದ್ದು ಪೂರ್ವ ನಿಗದಿತ ಅಂತ ಆದರೆ ಯಾರು ತಾನೇ ಪ್ರವೃತ್ತರಾಗ್ತಾರೆ ಅಲ್ವಾ? ಯಾರಿಗೂ ಕೂಡ ನನ್ನಿಂದ ಇದು ಸಾಧ್ಯ ಆಗುವುದಿಲ್ಲ ಅನ್ನುವಂತಹ ಒಂದು, ನಾನು ಖಂಡಿತ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಕೆಲಸ ಕಾರ್ಯದಲ್ಲಿ ಪ್ರವೃತ್ತಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅದು ಕಾಮನ್ ಸೆನ್ಸ್. ಸಿಕ್ಕಿದರೂ ಸಿಗಬಹುದು, ಗೆದ್ದರೂ ಗೆಲ್ಲಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಅಥವಾ ಅಂತಹ ಒಂದು ಚಿಂತನೆ ಇದ್ದವರು ಮಾತ್ರ ಪ್ರವೃತ್ತರಾಗ್ತಾರೆ. ನೋಡೋಣ, ಪ್ರಯತ್ನ ಮಾಡೋಣ ಅಂತ ಹೇಳಿ. ಆದರೆ ಇದಮಿತ್ತಂ ಅನ್ನುವಂಥದ್ದು ಒಂದು ಸ್ಪಷ್ಟತೆ ಸಿಕ್ಕಿದೆ ನಮಗೆ. ಇಷ್ಟು ಅನುಕೂಲ ಅಲ್ವಾ ಜೀವನದಲ್ಲಿ, ಎಷ್ಟು ಸುಲಭ ಅಲ್ವಾ? ಕೆಲಸ ಕಾರ್ಯವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತದೆ ಅಂತ ಇದ್ದರೆ ಎಷ್ಟು ನೆಮ್ಮದಿ ನೋಡಿ, ನಿರಾಳವಾಗಿರ್ಬೋದು ನಾವು. ಅದು ಹೇಗೆ ಸಾಧ್ಯವೋ ಅದು ಹೌದು ಅಂತ ಹೇಳ್ತಾನೆ ಕೃಷ್ಣ. ತತ್ರ ಶ್ರೀ ವಿಜಯೋ ಭೂತಿ ಧುವಾನಿ ತಿರ್ಮಮ ಅಂತ ಆಗ್ತದೆ. ಎಲ್ಲಿ ಧರ್ಮ ಅಲ್ಲಿ ಜಯ ಅಂತ ಹೇಳಿ. ಅದನ್ನೇ ನಾವು ಭಾರತದ ಸಾರಸಭೂತವಾದಂತಹ ಭಗವದ್ಗೀತೆಯಲ್ಲಿ ನಾವು ಕಾಣುವಂಥದ್ದು. ಎಲ್ಲರೂ ಕೂಡ ಇದರಲ್ಲಿಯೂ ವಿಶೇಷವಾಗಿ ಸಂಜಯನ ಮಾತುಗಳಲ್ಲಿ ಸ್ಪಷ್ಟವಾಗಿ ಅದರ ನಿರೂಪಣೆ ಇದೆ ನೋಡಿ. ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಗೆಲುವು ಅನ್ನೋದು ಇದ್ದೇ ಇರ್ತದೆ. ಯಾಕೆ? ಆಗ ತಾನೇ ಅವನು ವಿಶ್ವರೂಪವನ್ನೇ ನೋಡಿದ. ಹಾಗಾಗಿ ಕೃಷ್ಣನ ಸಾಮರ್ಥ್ಯದ ಬಗ್ಗೆ ಯಾವುದೇ ಸಂದೇಹ ಇಲ್ಲ ಅಲ್ಲಿ, ಯಾವುದೇ ಗೊಂದಲ ಇಲ್ಲ ಅಲ್ಲಿ. ಆದ್ದರಿಂದ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಕೃಷ್ಣ ಇದ್ದಾನೆ, ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಧರ್ಮವಿದೆ. ಕೃಷ್ಣ ಧರ್ಮಗಳ ಆ ಒಂದು ಪರಸ್ಪರವಾದಂತಹ ಒಂದು ಸಮನ್ವಯ ಎಲ್ಲಿ ಇರ್ತದೋ ಅಲ್ಲಿ ಗೆಲುವು ಖಂಡಿತ ಅಂತ. ಅದು ಧ್ರುವಾನೀತಿರ್ಮತಿರ್ಮಮ ಅಂತ, ಅದು ನನ್ನ ಸ್ಪಷ್ಟವಾದಂತಹ ಒಂದು ಅಭಿಮತ ಅಂತ ಹೇಳಿ ಸಂಜಯನ ಮಾತು ನೋಡಿ. ಹಾಗಾಗಿ ಪರಮಾತ್ಮ ನಮಗೆ ಗೆಲುವನ್ನು ಕೊಡಬೇಕು ಅಂತ ಇದ್ದರೆ ನಾವು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು. ನಾವು ಇನ್ನೊಬ್ಬರನ್ನು ಸುಮ್ಮನೆ ಒಲಿಸಿಕೊಂಡು ಅವರನ್ನು ಪ್ಯಾಂಪರ್ ಮಾಡಿಕೊಂಡು ಅವರನ್ನು ಹೇಗಾದರೂ ನಾವು ಕೈವಶಪಡಿಸಿಕೊಂಡು ನಮ್ಮ ಕೆಲಸದ ಕಾರ್ಯ ಸಾಧನೆ ಮಾಡಿದರೆ ಅದೊಂದು ತಾತ್ಕಾಲಿಕವಾದಂತಹ ಗೆಲುವು ಅಷ್ಟೇ. ಆದರೆ ನಾವು ಸ್ವತಃ ಸಂಪೂರ್ಣವಾದಂತಹ ಪರಿಶ್ರಮವನ್ನು ಮಾಡಿ ಪರಿಶುದ್ಧವಾದಂತಹ ಒಂದು ಗೆಲುವನ್ನು ಸಾಧಿಸುವುದೇವು ಅಂತ ಹೇಳಿದರೆ ಅದು ಶಾಶ್ವತ. ಅದಕ್ಕೆ ಏನಾಗಬೇಕು? ನಾವು ಆತ್ಮವಿಮರ್ಶೆ ಮಾಡಿಕೊಳ್ಬೇಕು. ನಾವು ಧರ್ಮದಲ್ಲಿದ್ದೇವೋ, ನಾವು ಸಮರ್ಪಕವಾಗಿದ್ದೇವೋ ಅಂತ. ಹಾಗಿದ್ದರೆ ನಾವು ಇನ್ನೊಬ್ಬರನ್ನು ಬೇಡುವ ಪ್ರಶ್ನೆಯೇ ಬರುವುದಿಲ್ಲ. ನಮ್ಮ ಧರ್ಮಕ್ಕೆ ಭಗವಂತನ ಅನುಗ್ರಹ ಇದ್ದೇ ಇರ್ತದೆ. ಭಗವಂತನ ಅನುಗ್ರಹ ಇದ್ದರೆ ನಮಗೆ ಭಕ್ತ ಪ್ರಣಶ್ಯತಿ ಅಂತ. ನಮಗೆ ಎರಡೇ ಭಯ ಅಲ್ವಾ? ಒಂದು ಗೆಲ್ತೇವೋ ಇಲ್ಲವೋ ಅನ್ನುವಂತಹ ಒಂದು ಭಯ, ಅಥವಾ ಎಲ್ಲಿ ನಮಗೆ ಸೋಲಾಗುತ್ತೋ, ಎಲ್ಲಿ ವಿನಾಶ ಆಗುತ್ತೋ ಅನ್ನುವಂತಹ ಒಂದು ಭಯ. ಎರಡಕ್ಕೂ ಕೂಡ ಸೊಲ್ಯೂಷನ್ ಇದೆ. ಕೃಷ್ಣನ ನೇರ ಮಾತೇ ಸಾಕು. ನಾವು ಭಗವದ್ಭಕ್ತರಾಗಿ ಧರ್ಮನಿಷ್ಠರಾಗಿ ಇದ್ದರೆ ಅವನು ನಮ್ಮ ಕೈ ಬಿಡೋದೇ ಇಲ್ಲ ಅಂತ ಹೇಳಿ. ಯಾಕಂದರೆ ಅವನು ವಿಜಯ, ಅವನೇ ವಿಜಯ, ಎಲ್ಲರಿಗೂ ವಿಜಯವನ್ನು ತಂದು ಕೊಡುವವನು ಅವನೇ ಅಂತ ಹೇಳಿ.
ಅಲ್ವಾ? ಹಾಗಾಗಿ ವಿಶಿಷ್ಟವಾದಂತಹ ರೀತಿಯಲ್ಲಿ ಯೋಗ್ಯತಾ ಅನುಸಾರವಾಗಿ ಗೆಲುವನ್ನು ತಂದುಕೊಡುವಂತಹ ಭಗವಂತ ಅವನು ಸಾರ್ವಕಾಲಿಕವಾಗಿ ವಿಜಯ ಅಂತ ಹೇಳಿ ಪ್ರಸಿದ್ಧನಾಗಿದ್ದಾನೆ. ಅಂತಹ ವಿಜಯ ನಾಮಕ ಭಗವಂತ ಸರ್ವರ ದುರಿತವನ್ನು ಕಳೆಯುವವನು, ಎಲ್ಲ ಸೋಲು ಇತ್ಯಾದಿಗಳಿಗೆ ಕಾರಣವಾದಂತಹ ನಮ್ಮ ಪೂರ್ವಾರ್ಜಿತ ಕರ್ಮಗಳನ್ನು ಕಳೆಯುವವನು. ಹಾಗಾಗಿ ಅವನ ಅನುಗ್ರಹದಿಂದ ಎಲ್ಲರೂ ವಿಜಯವನ್ನು ಸಾಧಿಸಲು ಸಾಧ್ಯವಾಗ್ತದೆ ಅಂತ ಚಿಂತನೆ. ಕೃಷ್ಣಾರ್ಪಣಂ.